ಹಿಂದೆ ಹೆಚ್ಚು ಪ್ರಖ್ಯಾತಿ ಪಡೆದಿದ್ದ ಮಿಣಕನಗುರ್ಕಿಯ ಮಹೇಶ್ವರಮ್ಮ ದೇವಾಲಯ ನಂತರದ ದಿನಗಳಲ್ಲಿ ಆಸ್ತಿ ಮತ್ತು ರಾಜಕೀಯ ಕಾರಣಗಳಿಗಾಗಿ ಅಷ್ಟೇ ಕುಖ್ಯಾತಿಗೂ ಪಾತ್ರವಾಗಿತ್ತ. ಅಲ್ಲದೆ ಟ್ರಸ್ಟ್ ಮತ್ತು ದೇವಾಲಯ ಭಕ್ತರ ನಡುವಿನ ಕಿತ್ತಾಟ ದೇವಾಲಯದ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರುವ ಮಟ್ಟಕ್ಕೆ ಬೆಳೆದ ಪರಿಣಾಮ ಇಲ್ಲಿನ ದೇವಾಲಯ ತೀವ್ರ ಹಿನ್ನಡೆ ಸಾಧಿಸಲು ಕಾರಣವಾಗಿತ್ತ. ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಾಲಯ ಮತ್ತೆ ಪ್ರಖ್ಯಾತಿಯತ್ತ ಹೆಜ್ಜೆ ಇಡುತ್ತಿರುವುದು ಭಕ್ತರಲ್ಲಿ ಮಾತ್ರವಲ್ಲದೆ ಗ್ರಾಮಸ್ಥರಲ್ಲಿಯೂ ಸಮಾಧಾನಕ್ಕೆ ಕಾರಣವಾಗಿದೆ. ಎಲ್ರಿಗೂ ನಮಸ್ಕಾರ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಶ್ರೀ ಮಹೇಶ್ವರಮ್ಮ ದೇವಸ್ಥಾನ. ಮಹೇಶ್ವರಮ್ಮ ತಾಯಿ ಎಲ್ರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಅಂತ ನಾನು ಕೋರ್ತಾ ಮಂಚೇನಹಳ್ಳಿ ಮಹೇಶ್ವರಮ್ಮ ತಾಯಿ ದೇವಸ್ಥಾನಕ್ಕೆ ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಮತ್ತು ಕೂಡ ನಾವು ಇಲ್ಲಿ ಏನೋ ನಮ್ಮ ಕೈಲಾದ ಸೇವೆಯನ್ನು ಕೂಡ ಮಾಡ್ತೀವಿ. ಇಲ್ಲಿ ಆದಷ್ಟು ಇದು ದೇವಸ್ಥಾನನ ಮುಂದುವರಿಸ್ಕೊಂಡು ಬಂದಿರೋದು, ಅಭಿವೃದ್ಧಿ ಮಾಡ್ಕೊಂಡು ಬಂದಿರೋದು ಕುಂಬಾರ ಜನಾಂಗದವ್ರೆ ಅಂತ ಕೇಳಿ ನಮಗೆ ಭಾಳ ಸಂತೋಷ ಆಯಿತು. ಸುಮಾರು ಒಂದು 15 ವರ್ಷಗಳಿಂದ ನಾವು ಬರ್ತಾ ಇದ್ದೀವಿ. ಬಂದು ದರ್ಶನ ಮಾಡಿಕೊಂಡು ತಾಯಿದ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಮತ್ತು ಇದು ನಮ್ಮ ಜನಾಂಗದವರು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಬಹಳ ಹಿಂದುಳಿದಿದ್ದಾರೆ. ಮತ್ತು ನಮ್ಮ ಜನಸಂಖ್ಯೆ ಭಾಳ ಕಮ್ಮಿ ಇದೆ. ಇರೋದರಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾ ದೇವಸ್ಥಾನಕ್ಕೆ ಎಲ್ಲರೂ ಬರ್ತಾರೆ, ಎಲ್ಲ ಜನಾಂಗದವರು ಬರ್ತಾರೆ. ಎಲ್ಲರೂ ಇಲ್ಲಿ ಆದಷ್ಟು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದು ಭಾಳ ಸಂತೋಷ ಆಗುತ್ತೆ. ನಮ್ಮ ಜನಾಂಗದವರು ಮೂಲ ಕಾರಣರು. ಮಿಣಕನಗುರ್ಕಿ ಮಹೇಶ್ವರಮ್ಮ ದೇವಾಲಯದಲ್ಲಿ ಇಂದು ಧ್ವಜಸ್ತಂಭ ಪ್ರತಿಷ್ಠಾಪನಾ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಬಂಗಾರಪೇಟೆಯ ಶ್ರೀನಿವಾಸ್ ಎಂಬುವರು ಮಾಡಿಸಿದ ಧ್ವಜಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ನೂತನ ಧ್ವಜಸ್ತಂಭಕ್ಕೆ ಕ್ಷೀರಾಭಿಷೇಕ ಸೇರಿದಂತೆ ಇತರೆ ಧಾರ್ಮಿಕ ವಿಧಿ ವಿಧಾನಗಳನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ಇನ್ನು ವಿವಿಧ ಕಾರಣಗಳಿಂದ ಅಭಿವೃದ್ಧಿಯಲ್ಲಿ ಹಿನ್ನಡೆ ಸಾಧಿಸಿರುವ ಮಿಣಕನಗುರ್ಕಿ ಮಹೇಶ್ವರಮ್ಮ ದೇವಾಲಯ ಅಭಿವೃದ್ಧಿಗೆ ಸರ್ಕಾರ ಗಮನ ಹರಿಸಬೇಕು, ಭಕ್ತರು ಸಹಾಯ ಹಸ್ತ ಚಾಚಬೇಕು ಎಂದು ಅಲ್ಲಿ ಅರ್ಚಕರು ಮನವಿ ಮಾಡಿದ್ದಾರೆ. ಭಕ್ತಾದಿಗಳ ಪರಿಶ್ರಮದಿಂದ, ಗ್ರಾಮದವರಿಂದ ಮತ್ತು ಎಲ್ಲ ಸುತ್ತಮುತ್ತಲವರಿಂದ, ದಿನ ಅರ್ಚಕ ವೃಂದದವರಿಂದ ದಿನ ಅಭಿವೃದ್ಧಿ ಆಗ್ತಾ ಇದೆ. ಈ ಕ್ಷೇತ್ರ ಹೀಗೆ ಅಭಿವೃದ್ಧಿ ಆಗಲಿ. ಸರ್ಕಾರದವ್ರಿಗೂ ಒಂದು ಮನವಿ ಏನಂದರೆ, ತಾವು ಚೆನ್ನಾಗಿ ಆಗಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಗಮನ ಕೊಟ್ಟು ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಅವರಲ್ಲಿ ಸಹ ಒಂದು ಪ್ರಾರ್ಥನೆ ಮಾಡಿಕೊಂಡು, ಆ ತಾಯಿಯಲ್ಲೂ ಸಹ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಅವರು ಬಂದಿರತಕ್ಕಂಥ ಎಲ್ಲ ಅಭಿಷ್ಟಗಳನ್ನು ಈಡೇರಿಸಮ್ಮ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು, ವಿಶೇಷವಾಗಿ ಸುಮಾರು ವರ್ಷಗಳಿಂದ ಮೊದಲು ಇತ್ತು ಧ್ವಜಸ್ತಂಭ, ಕಾರಣಾಂತರದಿಂದ ತೆಗಿಬೇಕಾದಂಥ ಸಂದರ್ಭ ಬಂತು. ಆದರೆ ಈಗಿನ ಇರ್ತಕ್ಕಂಥ ಬಂಗಾರಪೇಟೆಯವರಾಗಿರ್ತಕ್ಕಂಥ ಶ್ರೀನಿವಾಸರವರು ಈ ಒಂದು ಧ್ವಜಸ್ತಂಭವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಮಹೇಶ್ವರಿ ದೇವಿ ಕಳೆದ ಹಲವು ಶತಮಾನಗಳಿಂದಲೂ ಭಕ್ತರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ. ಹಾಗಾಗಿ ಕಾಲಕಾಲಕ್ಕೆ ಮಳೆಯಾಗಿ ಉತ್ತಮ ಬೆಳೆಯಾಗಿ ರೈತರು ಸಮೃದ್ಧಿಯಾಗಿರಲಿ ಎಂದು ಧ್ವಜಸ್ತಂಭ ಪ್ರತಿಷ್ಠಾಪನೆ ವೇಳೆ ದೇವಿಯಲ್ಲಿ ಪ್ರಾರ್ಥನೆ ಮಾಡಲಾಗಿದೆ ಎಂದು ಅರ್ಚಕರು ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.